ಯಾಕೆ ಅಳ್ತೀಯ? ಯಾಕೆ ಅಳ್ತಾ ಇದೀಯ ಹೇಳು? ಅಳಂಥದ್ದೇನಾಗೈತೆ? ಸುಮ್ಮನೆ ಅಳ್ಬೇಡ. ಯಾಕೆ ಅಳ್ತಾ ಇದೀಯ? ಇಲ್ಲ ಕಣೆ, ಯಪ್ಪಗೆ ಬುದ್ಧಿ ಬರಲ್ಲ. ಯಪ್ಪಗೆ ಬುದ್ಧಿ ಬರಲ್ಲ ಕಣೆ. ಬಿಟ್ಟೋಗ್ಲಿಲ್ಲ ಅಂದರೆ ಬುದ್ಧಿ ಬರಲ್ಲ. ಎಷ್ಟು ಹೇಳಿದ್ರು ಕೇಳಲ್ಲ. ಬರೀ ಹಿಂಗೆ ಓಡಾಡ್ಕೊಂಡಿದ್ರೆ ಹೆಂಗಾಗುತ್ತೆ ಹೇಳು? ಮಾಡಬೇಕು ಪಾಪ. ಅವನು ಅದನ್ನೇ ಮಾಡಬೇಕು. ಅವನು ಕೇಳ್ದಿಲ್ದನಾಗತ್ತೆ, ಸರಿ ಹೋಗೈತೆ. ಕೇಳೋನಾಗಿದ್ರೆ ಏನು ಮಾಡ್ಬೇಕು ಹೇಳು? ಕೇಳೋನಾಗಿದ್ರೆ ಎಷ್ಟು ಇವತ್ತು ಗಲಾಟೆ ಆಗೋದು ನಮ್ಮ ಮನೆಯಾಗೆ. ಅವನಂತೂ ಕೇಳಲ್ಲ ಇವತ್ತು. ಅದಕ್ಕೆ ಮತ್ತೆ ಮಾಡಬೇಕು. ಸುಮ್ಮನಿರು. ಹೋಗಿ ಒಂದು 2 ದಿನ ಇದ್ದು ಬರಲಿ ಎಲ್ಲ ಕರ್ಕೊಂಬರೋಕ್ಕೆ. ನಮ್ಮಮ್ಮ ಇಂಥವ್ಗೆ ಹೋಗಿ ಹೇಳ್ತೀನಿ. ಸುಮ್ಮನೆ ಒಂದು 2 ದಿನ ಇರ್ತೀನಿ. ಒಂದು 2 ದಿನ ಹೋಗೋಳಂಗೆ ಸುಮ್ಮನೆ ಹೋಗ್ತೀನಿ. ನಾನು ನೀನೇ ಇರು, ಮಾಡಿಕ್ಕೋ ಮಾಮಗೆ. ನಾನು ಹೋಗ್ತೀನಿ ಸುಮ್ಮನೆ. ಒಂದು 2 ದಿನ ಹೋಗಿ ಇರ್ತೀನಿ. ಬರಲಿ, ಬುದ್ಧಿ ಕಲಿಸ್ಬೇಕು. ಚೆಂದಕ್ಕೆ ಬುದ್ಧಿ ಕಲಿಸ್ಲಿಲ್ಲ ಅಂದ್ರೆ ಆಗಲ್ಲ. ತಿರ್ಗಿ ಆಮೇಲೆ ಎಲ್ಲ ಕಳ್ಕೊಂಡ್ಮೇಲೆ ಬುದ್ಧಿ ಬಂದರೆ ಏನು ಪ್ರಯೋಜನ ಇಲ್ಲ. ಇವಾಗ ನೋಡು, ಅವರೆಲ್ಲ ಕಳ್ಕೊಂಡವ್ರು. ಸಂಬಲಿಂಗಣ್ಣರು ಎಲ್ಲ ಹೊಲನೆಲ್ಲ ಕಳ್ಕೊಂಡವ್ರು. ಇವಾಗ ಬುದ್ಧಿ ಬಂದೈತಿ. ಇವಾಗ ಬುದ್ಧಿ ಬಂದರೆ ಏನಕ್ಕೆ ಬಂದಂಗೆಲ್ಲ ಕೈ ಜಾರು ಹೋದ್ಮೇಲೆ ಏನು ಮಾಡೋಕ್ಕಾಗುತ್ತೆ ಹೇಳು? ಏನು ಮಾಡೋಕ್ಕಾಗಲ್ಲ. ಬಿಡೋಕ್ಕಾಗ್ಲಾಗ ನೀನು ಅಯ್ಯಪ್ಪೆಲ್ಲ ಮಾಡುತ್ತೆ. ನಮ್ಮ ಅಯ್ಯಪ್ಪನೇ ಕೇಳಲ್ಲ, ನಾನು ಕೇಳಲ್ಲ. ನಾನು ಏನಾನ ಮಾತಾಡ್ತೀನ? ನಾನು ಯಾತು ಮಾತಾಡಲ್ಲ. ಬಿಡೋಕ್ಲಾಗೆ ಹೋಗ್ಲಿ ಅಂತೇಳಿ ಸುಮ್ಮನೆ ಆಗ್ತೀನಿ. ನಾನು ಮಾತಾಡಲ್ಲ, ನಮ್ಮ ಅಯ್ಯಪ್ಪನೂ ಮಾತಾಡಲ್ಲ, ಯಾರೂ ಮಾತಾಡಲ್ಲ, ಮಾಮನೂ ಮಾತಾಡಲ್ಲ. ಬಿಡತ್ತ ಅಂತೇಳಿ ಸುಮ್ಮನೆ ಆಗ್ತಾರೆ. ಸುಮ್ಕಿರು. ನೀನು ಯಾಕೆ ಬೇಜಾರಾಗಿ ಹೋಗ್ತೀನಿ ಅಂತೀಯ? ನೀನು ಅದೆಲ್ಲನ ಎಲ್ಲೋದ್ರೂ ಬರೋದೇನು ತಪ್ಪಲ್ಲ. ನೀನು ತವ್ರ ಮನೆಗೆ ಹೋದ್ರೂ ಬರಲೇಬೇಕು. ಬದುಕು ಮಾಡಲ್ಲ ಅಂತೇಳಿ ಹೋದ್ರೆ ತಿರ್ಗಿ ಯಾಕೆ ಸುಮ್ಮನೆ? ನಾವು ನಿಮ್ಮ ಅಮ್ಮರಿಗೂ ಒಂಥರ ತಲೆನೋವು, ಓಟುನತ್ತ. ಯಾರು ಸುಮ್ಮನೆ ಏನು ಬೇಡ ಸುಮ್ಮನೆ. ಅಯ್ಯೋ ಇಲ್ಲ ಕಣಮ್ಮ, ಎಲ್ಲನ ಹೇಳಿದ್ರೇನೆ ಸುಮ್ಮನೆ. ಇಲ್ಲಡು ನೀವೇನು ಇವತ್ತು ಬಿಡು ಅಂತೇಳಿ ಬದುಕು ಮಾಡ್ಕೊಳ್ಳಿ. ಈಗ ಬೇರೆ ಹೋಗ್ತೀವಿ ಅಂತ ಬೇರೆ ಹೋದಾಗ ಮಾಡಬೇಕಲ್ಲ ಅವಾಗ. ಈಗ ತಮ್ಮ ಮಾಡ್ತಾನೆ ಅಂತೇಳಿ ಬಿಟ್ಟು ಅವನ ಮೇಲೇ ಬಿಟ್ಟು ಹೋದ್ರೆ ಜವಾಬ್ದಾರಿ ಎಂಬುದಿರಬೇಕು ಮನುಷ್ಯನಿಗೆ. ಆಮೇಲೆ ಈಗಳಪ್ಪ ಅವರಪ್ಪ ಎಲ್ಲ ಸಂಪಾದನೆ ಮಾಡಿದ್ದ, ಮಕ್ಕಳೆಲ್ಲ ಕಾಳಿದ್ರು ಅಂಬನಿಷ್ಠೂರನ ಒತ್ಕೋಬಾರ್ದು. ಅದಕ್ಕೋಸ್ಕರನ ಬದುಕು ಮಾಡಲ್ಲ, ಏನಿಲ್ಲ. ಹೋಗ್ತೀನಿ. ಹೋಗೊಂದು 2 ದಿವಸ ಇದು ಬರ್ತೀನಿ. ಸುಮ್ಮನೆ ಬರಲಿ. ಅಲ್ಲಿಗೆ ಕರ್ಕೊಂಬರಕ್ಕೆ ಬರ್ತಾನಲ್ಲ ಅವಾಗ ಮಾತಾಡ್ತೀನಿ. ಒಂದು 2 ದಿವಸ ಬರಲ್ಲ. ಸುಮ್ಮನಿರು. ಅಲ್ಲೇ ಇರ್ತೀನಿ. ನಾನು ಬರಲ್ಲ. ಅದೇ ಹೇಳಿದ್ದೀನಿ, ನಾನು ಇರಲ್ಲ ನೋಡು, ನಮ್ಮಮ್ಮಯ್ಯರ ಮನೆಗೆ ಹೋಗ್ತೀನಿ ಅಂತಂದೆ. ಅದಕ್ಕೆ ಹೋಗಿ. ನಿನ್ಯಾರು ಇಲ್ಲೇನು ಕೇಳಲಿಲ್ಲ. ಹೋಗು. ಅಮ್ಮಯ್ಯರ ಮನೆ ಹತ್ರ ಐತಿ, ಇನ್ನೇನೇನು ಬೇರೆ ಊರಲ್ಲಿ ಇಲ್ಲೇ ಐತಿ. ಹೋಗು. ಏನು ಹಂಗೆ ಹಿಂಗೆ ಅಂತ ಮಾತಾಡ್ತಾನೆ ಸುಮ್ಮನೆ. ಅದಕ್ಕೆ ಇವತ್ತು ನನಗೆ ಹಂಗೇನೆ ಸಿಟ್ಟಲ್ಲೇ ಬಂತು. ಇವನೇನು ಇಂಥ ಮನುಷ್ಯ ಆಗ್ಯವನೇ ಅಮ್ಮಂಗಾಗ್ಬಿಡ್ತು. ಹಂಗೆ ಹೇಳ್ತಾ ಇದ್ದೀನಿ. ಇಲ್ಲ ಕಣಪ್ಪ, ಬದುಕು ಮಾಡಬೇಕು ಅಂತ ಹೇಳಿ ಎಷ್ಟು ಹೇಳಿದ್ರು ಕೇಳಂಗೆ ಇಲ್ಲ ಮಾರಾಯ. ಬಾ ನಾನೇನು ಇವನೇನು ಇಂಥನಾಗ್ಯವನೇ ಅಂದ್ಕೊಂಡೆ. ಕೇಳೋದೇ ಇಲ್ಲ ಬಿಡು ಏನು ಹೇಳಿದ್ರು. ಅದಕ್ಕೆ ಮತ್ತೆ ಸುಮ್ಮನೆ ಒಂದು 2 ದಿನ ಹೋಗಿ ಬುದ್ಧಿ ಕಲಿಸ್ಬೇಕು. ಬುದ್ಧಿ ಕಲಿಸಿದ್ರೆ ಇವಾಗ ಎಲ್ಲನ ಮಾಡಿಕ್ತೀವಿ. ಎಲ್ಲನ ತಿಂಬಕ್ಕೆಲ್ಲ ಮಾಡಿಕ್ತೀವಲ್ಲ. ಅದಕ್ಕೆ ನೀನು ಅವಾಗ ನೀನು ಹೆಂಡ್ತಿ ಇಲ್ಲಪ್ಪ ಹೋಗಿವಳೆ, ನಿನ್ನ ಹೆಂಡ್ತಿತ ಬಟ್ಟೆ ಬಟ್ಟೆ ಎಲ್ಲ ಒಗಿಬೇಡ ನೀನು. ಚೆಂದಾಗಿ ಬುದ್ಧಿ ಕಲಿಸ್ಬೇಕಂದ್ರೆ ನೀನು ಬಟ್ಟೆ ಒಗಿಬೇಡ, ಇಕ್ಕಬೇಡ. ಇಕ್ಕೊಂಡು ಉಣ್ಣೋಗ್ಬವ. ನಾವೇ ಕಿಕ್ಕನ ಹೇಳು ಅಂತ ಅನ್ನು. ಹಂಗೆ ಅನ್ನು ಸುಮ್ಮನೆ. ಅಯ್ಯ ಹಂಗಂಬಕ್ಕೆ ಹಂಗೆ ಮನ್ಸು ಬರುತ್ತಕ್ಕ. ಬಂದು ಕೇಳಿದ್ರೆ ಏನು ಹೇಳೋಣ? ಇಲ್ಲಿ ಇಕ್ಬೇಡ. ಇಕ್ಬೇಡ. ನೀನು ಏನೇ ಅಂದ್ರೂ ಉಂಬಕ್ಕೂ ಇಕ್ಕಬೇಡ. ಬಂದು ಕೇಳಿದ್ರೆ ಇಲ್ಲ ನಾನು ಇಕ್ಕಲ್ಲ, ನೀನು ಹೇಳ್ತಿಲ್ಲ, ನೀನು ಹೇಳ್ತಿ, ನಾನೇ ನೀನು ಹೇಳ್ತೀನಿ ಇಕ್ಕಕ್ಕೆ. ನೀನು ಹೇಳ್ತಿತ್ತಾಗ ನೀನು ಇಕ್ಸ್ಕೊಂಡು ಉಣ್ಣಪ್ಪ, ನಾವು ಇಕ್ಕೋಕ್ಕಾಗಲ್ಲ. ನಾನು ನನ್ನ ಗಂಡನ ನೋಡ್ಕೊಂಡ್ರೆ ಸಾಕಾಗೈತಿ, ನನ್ನ ಗಂಡನ ಬಟ್ಟೆ ಹಾಕ್ಕೊಂಡ್ರೆ ಸಾಕಾಗೈತಿ, ನಾನು ನಿಮ್ಮ ಸಾಕ್ರಿ ಎಲ್ಲ ಮಾಡೋಕ್ಕಾಗಲ್ಲ ಅಂತೇಳಿ ಅವ್ನಿಗೆ ಸಿಡ್ಬಿಟ್ಬೇಕು. ಹಂಗಾದ್ರೆ ಮತ್ತೆ ಅವ್ನು ಬಗ್ಗೋದಿಲ್ಲ ಅಂದರೆ ನೀವು ಉಂಬಕ್ಕಿಕ್ಕಿರೆ ತುಂಬ ಉಂಡು ಅಲ್ಲ ಇಲ್ಲಿ ಸುತ್ತಾರಿಯಕ್ಕೆ ಹೋಗ್ತಾನೆ. ನನಗೆ ಬೇಜಾರತ್ತು ಬಿಟ್ಟೈತೆ ನಿಜವಾಗ್ಲೂ. ಇದೇನು ಎಷ್ಟು ಹೇಳಿದ್ರು ಕೇಳಲ್ವಲ್ಲ. ಒಂಥರ ಏನೋ ಬೇಜಾರಂದ್ರೆ ನನಗೆ ಇಲ್ಲಡೋ ಸಖತ್ತು ಬೇಜಾರಾಗ್ಬಿಟ್ಟೈತೆ ಕಣಕೆಂಪಿ. ನೀನು ತಡೆಬೇಡ, ಸುಮ್ಮನೆ ನಾನು ಹೋಗ್ತೀನಿ. ಒಂದು 2 ದಿನ ಹೋಗಿ ಇದ್ದು ಒಂಥರ ಯಾಕೋ ಬೇಜಾರಾದಂಗೆ ಐತೆ. ಹೋಗಿ ನಿಮ್ಮದೇ ಒಂದು 2 ದಿವಸ ಇದ್ದು ಬರ್ತೀನಿ. ಸುಮ್ಮನೆ ಹುಡುಗನೂ ಅಲ್ಲೇ ಐತೆ. ಹೆಂಗೆ ಮಾಡ್ತಾ ಒಂದು 2 ದಿವಸ ಇದ್ದಂಗೂ ಆಗುತ್ತೆ, ಅವನಿಗೆ ಬುದ್ಧಿ ಕಲಿಸ್ದಂಗೂ ಆಗುತ್ತೆ. ನನಗೆ ಒಂಥರ ಮನಸ್ಸಿಗೆ ತುಂಬ ಬೇಜಾರಾಗೈತೆ. ಅದಕ್ಕೋಸ್ಕರ ಅಷ್ಟೇ ಹೇಳ್ತಾ ಇರೋದು. ಯಾತಮ್ಮ ಯಾಕೆ ಹೇಳ್ತಾಳೆ? ಅಮ್ಮರ ಮನೆಗೆ ಹೋಗುತ್ತಂತೆ. ಅದಕ್ಕೆ ನನ್ನ ನಮ್ಮಮ್ಮರ ಮನೆಗೆ ಹೋಗ್ತೀನಿ, ನನಗೆ ಬೇಜಾರಾಗೈತೆ, ಹೇಳ್ದಂಗೆ ಕೇಳಲ್ಲ, ಏನಿಲ್ಲ, ಹೋಗ್ತೀನಿ ಅಂತ ಹೇಳ್ತಾ ಇತ್ತತೆ. ಅದಕ್ಕೆ ನಾನು ಬೇಡ ಸುಮ್ಕಿರು ಅಂತ ಹೇಳ್ತಾ ಇದ್ದೀನಿ. ಹೋಗ್ಬಿಡ ಕಣಕ್ಕ, ಯಾಕೆ ಹೋಗ್ತೀಯಾ? ಬುದ್ಧಿ ಕಲ್ತ್ಕೊಂಬತ್ತು ಸುಮ್ಕಿರೋದಲ್ಲ. ನಾನು ಇವಾಗ ಒಂದು 2 ದಿವಸ ಇನ್ನೇನು ಯಾರು ಹಿಂಗೆ ಕೇಳಲಿಲ್ವಲ್ಲ, ಸುಮ್ಮನೆ ಯಾತಕ್ಕೆ ಜಗಳ ತಂದ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ಹೋಗ್ಬೇಡ ಸುಮ್ಮನಿರು. ನಿಮ್ಮ ಮಾಮ ಬರಲಿ, ನಿಮ್ಮ ಮಾಮ್ಗೆ ಹೇಳಿ ಅದೇ ನಿಮ್ಮ ಮಾಮಂತ ಮಾತಾಡ್ಕೊಂಡು ಹೋಗ್ಬಂತೆ. ಬೇಡಮ್ಮ, ಹೋಗೋದು ಬೇಡ. ಸುಮ್ಮನೆ ಯಾಕೆ ಹೋಗ್ತೀಯ? ಹೋಗಿ ಏನಾಗಬೇಕಾಗೈತಿ ಹೇಳು? ಹಿಂಗೆ ಕುತ್ಕೊಂಡಿದ್ರೆ ಎಲ್ಲ ಕಳ್ಕೊಂಡ್ಮೇಲೆ ಆಮೇಲೆ ಬುದ್ಧಿ ಬಂದರೆ ಏನು ಮಾಡೋಕ್ಕಾಗುತ್ತೆ? ಇಲ್ಲೋಡು, ಬುದ್ಧಿವಂತಿಕೆಯಿಂದನ ಮಾಡಬೇಕು. ಹೊಲ್ದಾಗ ಎಲ್ಲನ ಇಬ್ಬರು ಒಂದಾಗ ಮಾಡಿದ್ರೆ ಹೆಂಗ? ಅವತ್ತ ಹುಡುಗ ಒಬ್ಬನೇ ಮಾಡಿರ್ತಾರಲ್ಲ, ಕೇಳೋರಾದರೆ ಇವಾಗ ಎಷ್ಟು ಗಲಾಟೆ ಆಗೋದು ನಮ್ಮ ಮನೆಯಾಗೆ.
ಸುಮ್ಕಿರಯ್ಯಪ್ಪ ಹೇಳ್ದಂಗೆ ಕೇಳಲ್ಲ ಒಂದಿಟ್ಟು ಈ ನಡುವೆ ಯಾಕೋನೋ ಇದು ಮಾಡ್ತೈತೆ ನನ್ನ ಮೇಲೆ. ಅದಕ್ಕೇನೆ ನಾನು ಹೋಗ್ತೀನಿ ಅಮ್ಮರ ಮನೆ ಒಂದು 2 ದಿನ ಇರ್ತೀನಿ. ಯಾರು ಉಂಬಕ್ಕಿಕ್ಬೇಡ್ರಿ, ಯಾರು ಬಟ್ಟೆ ಒಗಿಬೇಡ್ರಿ. ಅಲ್ಲಿ ಬಟ್ಟೆ ಎಲ್ಲ ಬೀಚಾಕಲ್ಲ ಹಾಕಲ್ಲ ಹೇಳು. ನೀವು ತಲೆ ಕೆಡಿಸ್ಕೊಬೇಡ್ರಿ, ಸುಮ್ಮನಿರ್ರಿ. ನಿಮ್ಮ ಮಾಮ್ಗೆ ಹೇಳು ಮಂದು ಸುಮ್ಕಿರು. ಮಾಮ್ಗೆ ಹೇಳಲ್ಲ, ಯಾರಿಗೂ ಹೇಳಲ್ಲ, ನಿಮ್ಮಿಬ್ಬರು ಅರ್ಥ ಹೇಳಿದ್ದೀನಿ ಅಷ್ಟೇ ನಾನು. ಸುಮ್ಮನೆ ಬೇಜಾರಾಗೈತೆ ಕಣತ್ತೆ. ಒಂದು 2 ದಿವಸ ಹೋಗ್ತೀನಿ. ಅಮ್ಮರ ಮನೆಗೆ ಇದ್ದಂಗೂ ಆಗುತ್ತೆ, ಅವ್ರಿಗೆ ಬುದ್ಧಿ ಕಲಿಸ್ದಂಗೂ ಆಗುತ್ತೆ. ಸುಮ್ಕಿರು. ತಡೆಬೇಡ, ಕ್ಯಾಂಪಿಲ್ಲೋಡು. ನೀನು ಉಂಬಕ್ಕೆ ಇಕ್ಕಿದ್ಯಾ, ಬಟ್ಟೆ ಒಗಿಬೇಡ, ಉಂಬಕ್ಕೆ ಇಕ್ಬೇಡ. ನಿನ್ನ ಹೆಂಡ್ತೇನಿಲ್ಲ, ಹೋಗಪ್ಪ ನೀನು ಹೇಳ್ತೀನಿ ಕರ್ಕಮ್ಮ, ನನಗೇನು ಗೊತ್ತು ಅಂತಂದು ಗುದ್ದಾಡ್ಯಾರೆ ಅಮ್ಮಂಗೆ. ನಾ ಮಾತಾಡ್ಸಲ್ಲ. ನಿನ್ನ ಹೆಂಡ್ತಿ ಎಲ್ಲೇದಾಳೋ ಏನೋ ನಮ್ಗೇನು ಗೊತ್ತು. ಹೋಗಿ ಕರ್ಕೊಂಬರಂಗೆ ನಿನ್ನ ಹೆಂಡ್ತಿ ನಿನ್ಗೆ ಉಂಬಕ್ಕೆ ಇಕ್ಕಕ್ಕೆ ಬಟ್ಟೆ ಒಗ್ಯಕ್ಕೆ ಅಂತೇಳಿ ನೀನು ಸ್ವಲ್ಪ ಜೋರು ಮಾಡಬೇಕು. ಜೋರು ಮಾಡ್ದಾಗ್ಲೇ ಒಂದು ಬುದ್ಧಿ ಕಲ್ಕೊಂಬೋದಿಲ್ಲ ಅಂದ್ರೆ ಬುದ್ಧಿ ಕಲ್ಕೊಂಬಲ್ಲಿ ನೀನು ಉಂಬಕ್ಕಿಕ್ಕಿಯ, ಉಂಬಕ್ಕಿಕ್ಕಿ ನೀನೇನ ಬಟ್ಟೆ ಒಗೆಯೋದು ಅದು ಮಾಡಿದ್ಯಾ ಅಂದರೆ ಅಷ್ಟೇನು. ಅವನು ಇನ್ನು ಬುದ್ಧಿ ಕಲ್ತ್ಕೊಂಬಲ್ಲ. ನನಗೇನೋ ಬೇಜಾರಾಗುತ್ತಮ್ಮ. ನೀನು ಹಿಂಗೆ ಹೋಗ್ತೀನಿ ಅಂದರೆ ಅಯ್ಯೋ ದೇವ್ರ ಅಕ್ಕ ನೋಡಪ್ಪ ಹೋಗ್ನಿ ಎಂಬುತ್ತೆ ಅಂತ ಹೇಳಿ ಬೇಜಾರಾದಂಗೆ ಆಗುತ್ತೆ. ಕೆಂಪಕ್ಕಯ್ಯ ಎಲ್ಲಿಗೆ ಹೋಗೋದು? ರೊಚ್ಚಕಾಯಿ ನನ್ನ ತವ್ರ ಮನೆಗೆ ಹೋಗ್ತೀನಿ, ನನ್ನ ತವ್ರ ಮನೆಯಾಗ ಇರ್ತೀನಿ. ಬುದ್ಧಿ ಕಲ್ತ್ಕೊಂಬಲ್ಲ. ದೇವ್ ಎಷ್ಟು ಹೇಳಿದ್ರು ಬೈತೈತೆ. ನನ್ನ ತವ್ರ ಮನೆಗೆ ಹೋಗ್ತೀನಿ ಅಂದರೆ ಹೋಗು ಅಂತ ಹೇಳ್ತೈತೆ. ಬುದ್ಧಿ ಕಲ್ತ್ಕೊಂಬಲ್ಲ. ನಾನು ಹೋಗ್ತೀನಿ, ನಮ್ಮಮ್ಮ ಎಂತಕ್ಕೆ ಬರಲಿ, ನಮ್ಮಮ್ಮ ಯಾವಾಗ ಸರಿಯಾಗಿ ಹೇಳ್ತೈತೆ. ನಮ್ಮ ಮಗನೂ ಅಲ್ಲೇ ಇದ್ದಾನೆ, ಅದಕ್ಕೆ ನಮ್ಮ ಅಕ್ಕ ಇಂತಕ್ಕೆ ಹೋಗಿ ಅಲ್ಲೊಂದು 2 ದಿವಸ ಇದ್ದು ಬರ್ತೀನಿ ಅಂತ ಹೇಳಿ ಹೇಳ್ತೈತೆ. ನೋಡು ಹೆಂಗೆ ಬೇಜಾರಾಗೈತೆ. ಬೇಡ ಸುಮ್ಮನಿರು ರಚಕಯ್ಯ, ಯಾಕೆ ಹೋಗ್ತೀಯ? ಬೇಡ, ಹೋಗ್ಬೇಡ. ಹೋಗೋದ್ರಿಂದ ನಾ ಸುಮ್ಮನೆ ಯಾವುದೂ ಬಗೆಹರಿಯಲ್ಲ. ಇಲ್ಲೇ ಇದ್ದು ದಾರಿಗೆ ತಗೊಂಬದ್ದು ನೋಡು ನೀನು. ನಾನು ಅಲ್ಲೇನೆ ದಾರಿಗೆ ತಗೊಂಬಕ್ಕೆಲ್ಲ ನೋಡಿದ್ದೀನಿ ಕಣಮ್ಮ ಗಿಜ್ಜಿಂಬೆ. ಎಲ್ಲ ದಾರಿಗೆ ತಗೊಂಬಕ್ಕೆಲ್ಲ ನೋಡಿ ಒಳ್ಳೆ ಮಾತನಾಗಿ ಹೇಳಿ, ಬೇಡ ಕಣಪ್ಪ ಹಂಗೆಲ್ಲ ಮಾಡಬೇಡ, ಅಲ್ಲೂ ಇಲ್ಲೂ ಹೋಗಬೇಡ, ಅವ್ರ ಜೊತೆಗೆ ಹೋಗಕ್ಕೆ ಹೋಗ್ಬೇಡ, ಸುಮ್ಮನೆ ಕೆಡ್ಸ್ಮೆಟ್ಟಿಡುತ್ತಾರೆ. ಹೋಗ್ಬೇಡ, ಹೊಲ್ದಾಗದೆಲ್ಲ ಬದುಕು ಮಾಡಪ್ಪ. ಹೊಲ್ದಾಗ ಮಸ್ತ ಬದುಕೈತೆ. ಈಗ ದೇವ್ ಹೆಂಗೆ ಮಾಡ್ತಾನೆ, ವೇದ ಹೆಂಗೆ ಮಾಡ್ತಾನೆ, ವೇದನ ಜೊತೆಗೆ ನೀನು ಒಬ್ಬ ಹಿಂಗೆ ಕೈ ಜೋಡಿಸಿ ತಮ್ಮ ಮಾಡ್ತಾನೆ, ಅಣ್ಣ ಒಂದಿಟ್ಟು ಸಪೋರ್ಟ್ ಮಾಡಿರಿ. ಊಟ ಮಾಸೆ ಅವನು ಒಬ್ಬನೇ ಮಾಡ್ಬೇಕಂದ್ರೆ ಆಗಲ್ಲ. ಅವನು ಕೇಳೋನಾಗಿದ್ರೆ ದಿನ ಗುದ್ದಾಡ್ಬೇಕಾಗಿತ್ತು. ಪಾಪ ಅವನು ಯಾತು ಕೇಳಲ್ಲ, ಎಲ್ಲ ಬದುಕು ಹೊಲ್ದಾಗ್ಳದ ಎಲ್ಲ ಅವನೇ ಮಾಡ್ಕೊಂತಾನೆ ಅಂತ ಹೇಳಿರೋನು ಕೇಳ್ದಿಲ್ಲದ ಮುಂಚೆ. ಅದಕ್ಕೆ ಸುಮ್ಮನೆ ಒಂದು 2 ದಿನ ಹೋದರೆ ಉಂಬಕ್ಕಿಕ್ಕರು ಇಲ್ಲಿಗೆ ಎಲ್ಲ ಬಟ್ಟೆ ಒಗ್ಯಾರ ಇಲ್ದಂಗೆ ಆದರೆ ಬರ್ತಾರವ್ರು. ನಮ್ಮ ಇಂಟಕ್ಕೆ ಬಂದರೆ ಅವ ಸರಿಯಾಗಿ ಬುದ್ಧಿ ಕಲಿಸುತ್ತೆ. ಸರಿಯಾಗಿ ಬುದ್ಧಿ ಕಲಿಸಿ ಅಮ್ಮ ಎಲ್ಲ ಸರಿಯಾಗಿ ಹೇಳುತ್ತೆ. ಅದಕ್ಕಾಗಿ ಅಂದರೆ ಲಕ್ಷ್ಮ ಕೈ ಚೆನ್ನಾಗಿ ಬುದ್ಧಿ ಕಲಿಸುತ್ತೆ ಹೇಳು. ತಿರ್ಗಾ ಮುಂದಕ್ಕೆ ಹೆಂಗೆ ಬುದ್ಧಿ ಕಲ್ತ್ಕೊಂಡಿರ್ಬೇಕು ಹಂಗೆ ಬುದ್ಧಿ ಕಲಿಸುತ್ತೆ ಅಂದರೆ. ಅಂದರೆ ಬುದ್ಧಿ ಇಲ್ಲ ಅಂದರೆ ಅಷ್ಟೇ. ನಿಂಗೆ ಓಡಾಡ್ಕೊಂಡಿದ್ದೆ ನೋಡಿ ಇವತ್ತು ನಮ್ಮ ಶಂಭುಲಿಂಗ ಮಾಮರು ಯೋಟಿದ್ದು ಮಾಡ್ತಾರೆ. ಪಾಪ ಅವರು ಬ್ಯಾಡ ಇವತ್ತು ಹೊಲ ಕಲ್ಕೊಂಡು ಈಗೆಲ್ಲ ಹೊಲ್ದಾಗಳದೆಲ್ಲ ಹಾಕಿ ಈಗ ಪಾಠ ಬಿದ್ದು ಮಾಡಕ್ಕೆ ಹೋಗ್ತಾರೆ. ಈಗ ಅವ್ರಿಗೆ ಬಿಂದೈತಿ. ಇದೇ ಬುದ್ಧಿ ಅವಾಗ ಇದ್ದಿದ್ರೆ ಹೆಂಗೆ ಮಾಡ್ಬೋದಾಯ್ತು. ನಮ್ಮ ಅಯ್ಯಪ್ಪ ಹೊಲನೇ ಮಾರಬೇಡ್ರಿ, ಬೋರ್ ಹಾಕೊಳ್ಳೋ ಪಾಯಿಂಟ್ ಮಾಡಿಕೊಡ್ತೀನಿ, ಮಾರಬೇಡ್ರಿ ಅಂತ ಹೋಗಿ ಕೇಳಲಿಲ್ಲ. ಅವಾಗ ಒಂದು ಸ್ವಲ್ಪ ಎಚ್ಚರಿಕೆ ತಗೊಂಡಿದ್ರು ಆಗೋದು. ಅದಕ್ಕೆ ಮತ್ತೆ ನೋಡು ಅಂದರೆ ಎಚ್ಚರಿಕೆ ಇರಬೇಕು. ಎಚ್ಚರಿಕೆ ಇದ್ರೇ ಜೀವನ, ಇಲ್ಲ ಅಂದರೆ ಆಗಲ್ಲ. ಅವ್ರ ಮನೆಗೆ ಹೋಗೋಕ್ಕೆ ನಿರ್ಧಾರ ಮಾಡಿದ್ದೀನಿ. ಬುದ್ಧಿ ಕಲಿಸ್ಬೇಕು. ಹಿಂಗೆ ಬಿಟ್ಟರೆ ಆಗಲ್ಲ, ಬರೀ ಅಲ್ಲೆಲ್ಲೂ ಓಡಾಡೋದಾಗೈತೆ. ಅವ್ರ ಜೊತೆಗೆ ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು, ಅದನ್ನು ತತ್ತೀವಿ ಇದನ್ನು ತತ್ತೀವಿ. ನನ್ನ ಫ್ರೆಂಡ್ ಯಾರ ಕರ್ದ ಬರೀ ಹಿಂಗೆ ಓಡಾಡೋದೇ ಆಗೈತಿ. ಅದಕ್ಕೇನೆ ಹಿಂಗೆ 1-2 ದಿನ ಹೋಗಿ ಬುದ್ಧಿ ಕಲಿಸ್ತೀನಿ ನೋಡು. 1-2 ದಿನ ಹೋದ್ರೇ ಬುದ್ಧಿ ಕಲ್ತ್ಕೊಂಬೋದಿಲ್ಲ ಅಂದರೆ ಕಲ್ತ್ಕೊಂಬಲ್ಲ. ಆಮೇಲೆ ಬರುತ್ತೆ ಕರ್ಕೊಂಡು ಹೋಗೋಕ್ಕೆ. ಆಮೇಲೆ ನಮ್ಮಮ್ಮ ಎಲ್ಲ ಸರಿಯಾಗಿ ಬಿಗ್ ಮಾಡುತ್ತೆ. ಸರಿಯಾಗಿ ಬಿಗ್ ಮಾಡಿದ್ರೇ ಮತ್ತೆ, ಇಲ್ಲ ಅಂದರೆ ಮುಂಚೆ ಹೇಳ್ದಂಗೆ ಕೇಳಲ್ಲ. ನೋಡ್ತಾ ಇರಿ, ನೀನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.